ಹಾಯ್ ಎಲ್ಲರಿಗೂ ನಮಸ್ಕಾರ. SRK ಡ್ರೀಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನೈದು ವಿಡಿಯೋ ನೋಡಿ ಎಲ್ಲರೂ ಇಷ್ಟಪಟ್ರಿ ಅಂತ ನಾನು ಅನ್ಕೋತೀನಿ. ಚೆನ್ನೈಯಲ್ಲಿ ನಮಗೆ ಫೋಟೋಶೂಟು ಅಷ್ಟು ಸಾಟಿಫಿಷನ್ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಇಲ್ಲೂ ಒಂದು ಮೇಡಮ್ ಮನೆಯಲ್ಲಿ ಫೋಟೋಶೂಟ್ ಮಾಡಿಸ್ಬೇಕಾಗಿತ್ತು. ಸರಿ ಮೇಡಮ್ ಒಂದಿನ ಫ್ರೀ ಮಾಡ್ಕೊಳ್ಳಿ, ಇಲ್ಲಿ ಫೋಟೋಶೂಟ್ ಮುಗಿಸೋಣ, ನಮ್ಮದು ಗುರುಗಳ್ದು ಮತ್ತು ಶಿಷ್ಯರದು ಫೋಟೋಶೂಟ್ ಮಾಡಿಸ್ಬೇಕಾಗಿತ್ತು, ಮುಗಿಸ್ಕೊಳ್ಳೋಣ ಅಂತ ಅಂದರು. ಸರಿ ಮೇಡಮ್ ಓಕೆ ಅಂತ ಅಂದು ಸರಿ ಅಂದ್ಬಿಟ್ಟು ನಮ್ಮ ಫ್ರೆಂಡಿಗೆ ನಾನು ಮೊದಲೇ ಹೇಳಿದ್ದೆ, ಹಿಂಗೆ ಚೆನ್ನೈಗೆ ಹೋಗ್ತಾ ಇದ್ದೀವಿ, ಹಂಗೆ ಜ್ಯುವೆಲರಿ ತೊಗೊಂಡು ಒಳ್ಳೆ ಫೋಟೋಶೂಟ್ ಮುಗಿಸ್ತೀನಿ ಅಂತ ಹೇಳಿದೆ. ನಮ್ಮ ಫ್ರೆಂಡ್ ಆಶಾ ಅವರಿದ್ದವರು, ಹೌದಾ ಇನ್ನೂ ಒಂದು ಫೋಟೋಶೂಟ್ ಮಾಡಿಸ್ಬೇಕಾ ಅಂತ ಅಂದರು. ಹೌದು ಅಂತಂದೆ. ಅದಕ್ಕೇನೆ ಮೇಡಮ್ ಮನೆಗೆ ಒಂದು ಫೋಟೋಶೂಟ್ ಮಾಡಿಸ್ಬಿಟ್ಟು ಆಮೇಲೆ ಸುತ್ತಮುತ್ತ ರಾಮನಗರದಲ್ಲಿ ಫೋಟೋಶೂಟು ವೀಡಿಯೋ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದೆ. ಅದಕ್ಕೇನೆ ನೀನು ಯಾಕೆ ಈ ಥರ ಮಾಡಬಾರ್ದು, ಮೇಲ್ಕೋಟೆಯಲ್ಲಿ ತುಂಬ ಒಳ್ಳೆ ಪ್ಲೇಸ್ ಐತೆ, ದೇವಸ್ಥಾನ, ಅಲ್ಲಿ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಭರತನಾಟ್ಯಕ್ಕೆ ಹೊಂದುವಂಥ ಸ್ಥಳ ಅದು, ನೀವು ಹೋಗಿ ಅಲ್ಲಿ ಯಾಕೆ ಫೋಟೋಶೂಟ್ ಮಾಡಿಸ್ಬೋದು ಅಂತ ಅಂದರು. ಹೌದಾ, ನಾನು ಹಂಗೆ ಅಂದ್ಕೊಂಡೆ, ಬಟ್ ನಾನು ಮೇಲ್ಕೋಟೆ ನೋಡಿರಲಿಲ್ಲ, ಈ ಥರ ಚೆನ್ನಾಗಿದೆ ಈ ಪ್ಲೇಸ್ ಅಂತ ನಂಗೆ ಗೊತ್ತಿರಲಿಲ್ಲ. ಕೆಲವು 1-2-3 ವೀಡಿಯೋ ಕಳಿಸ್ತೀನಿ, ನಾನು ಮೇಲ್ಕೋಟೆಗೆ ಓದಬೇಕಾದ್ರೆ ಚೆನ್ನಾಗಿರೋ ವೀಡಿಯೋ ಒಂದು ಇಟ್ಕೊಂಡಿದ್ದೆ, ನೀನು ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಒಂದು 5-6 ವೀಡಿಯೋ ಕಳಿಸಿದ್ಲು. ಈ ಥರ ಇದೆ ಮೇಲ್ಕೋಟೆ ಒಳಗಡೆ ಎಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಅಲ್ಲೇ ಮಾಡೋದು, ಬಟ್ ದೇವಸ್ಥಾನ ಅದರಿಂದ ಭರತನಾಟ್ಯಕ್ಕೆ ತುಂಬ ಚೆನ್ನಾಗಿರೋ ಪ್ಲೇಸು, ಮತ್ತು ಪರ್ಮಿಷನ್ನು ಸಹ ಕೊಡ್ತಾರೆ ಅಲ್ಲಿ, ಚೆನ್ನಾಗಿದೆ, ಮಾಡಿಸ್ಕೊಂಡು ಬಾ ಅಂತ ನನ್ನ ಫ್ರೆಂಡ್ ಆಶಾ ಸಜೆಷನ್ ಕೊಟ್ಟಳು. ಹೌದಲ್ವಾ, ಇಲ್ಲಿ ಮಾಡ್ಸೋದ್ಕಿಂತ ಅಲ್ಲೇ ಹೋಗಿ ವೀಡಿಯೋ ಮತ್ತು ಫೋಟೋಶೂಟ್ ಮಾಡಿಸ್ಬೋದಲ್ಲ, 2-3 ಪ್ಲೇಸ್ಗೆ ಹೋಗ್ಬೇಕಾಗಿತ್ತು. ಈಗ ರಾಮನಗರದಲ್ಲಾದರೆ, ಮೇಲ್ಕೋಟೆಲಾದರೆ ಒಂದೇ ಪ್ಲೇಸಲ್ಲಿ ನಮಗೆ ಎಲ್ಲ ಸಿಗೋ ಥರ ಆಗುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಅವರಿದ್ದವರು ಹೌದಾ ಸರಿ ಆಯಿತು ನೋಡೋಣ ನಡಿ, ಇನ್ನೇನು ಇಲ್ಲಿ ಫೋಟೋಶೂಟ್ ಮಾಡಿಸ್ತೀವಿ, ಅಲ್ಲೇ ಒಂದೇ ಪ್ಲೇಸಲ್ಲಿ ಸಿಗುತ್ತೆ ಅಂದರೆ ಮಾಡಿಸೋಣ ಅಂತ. ಮತ್ತು ಮಹಾಬಲಿಪುರಮಲ್ಲಿ ಬೇರೆ ಪರ್ಮಿಷನ್ ಕೊಡಲಿಲ್ಲ, ಅಷ್ಟು ಸಾಟಿಫಿಷನ್ ಆಗಲಿಲ್ವಲ್ಲ ನಮಗೆ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ಫೋಟೋಶೂಟ್ ಮಾಡ್ಸೋಣ ಅಂದರು. ಮತ್ತು ನಾನಿದ್ದವಳು ಫೋಟೋ ಒಂದೇ ಚೆನ್ನಾಗಿರಲ್ಲ, ವೀಡಿಯೋನು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ. ಹೌದಾ ಸರಿ ಆಯಿತು ಅಂತ ವೀಡಿಯೋಗ್ರಾಫರ್ಗೂ ಇನ್ಫಾರ್ಮ್ ಮಾಡ್ದು. ಸರಿ ಅಂದ್ಬಿಟ್ಟು ಎಲ್ಲ ಡಿಸೈಡ್ ಮಾಡಿಕೊಂಡು ಮ್ಯಾಮ್ಗೆ ಫೋನ್ ಮಾಡ್ದೋ, ಮೇಡಮ್ ಫ್ರೀ ಇದ್ದೀರಾ, ಯಾವತ್ತು ಫ್ರೀ ಇರ್ತೀರಾ, ಸಂಡೇ ಫ್ರೀ ಇರ್ತೀರಾ, ಕನಿಕಂಗೆ ಸ್ಕೂಲ್ ರಜೆ ಇರುತ್ತೆ, ಆ ಟೈಮಲ್ಲಿ ಫೋಟೋಶೂಟ್ ಮುಗಿಸ್ಕೊಂಬಿಡೋಣ ಅಂತ ಅಂದೆ. ಮೇಡಮ್ ಇದ್ದವರು, ಮೇಡಮ್ ಸಾಟರ್ಡೆ ಸಂಡೇ ನಾನು ಫ್ರೀ ಇರಲ್ಲ, ಈಗಲೇ ಒಂದು ಮಂಗಳವಾರನೋ ಬುಧವಾರನೋ ರಜೆ ಹಾಕ್ಕೊಳ್ಳಿ, ಕನಿಕಂಗೆ ಫೋಟೋಶೂಟ್ ಮುಗಿಸೋಣ ಅಂದರು. ಸರಿ ಅಂದ್ಬಿಟ್ಟು ಅವಳು ಸ್ಕೂಲ್ಗೆ ಒಂದು ದಿವಸ ರಜಾ ಹಾಕ್ಕೊಂಡು ಮೇಲ್ಕೋಟೆಗೆ ಬೆಳಗಿನ ಜಾವನೇ ಹೋಗ್ಬಿಡ್ಬೇಕು ಮೇಡಮ್, ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದುಬಿಡ್ಬೇಕು ಅಂತ ಹೇಳಿದ್ರು ಮೇಡಮು. ನಾನು ಫ್ರೀ ಇರಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದುಬಿಡ್ಬೇಕು ಅಂತ ಅಂದರು. ಸರಿ, ಗುರು ಶಿಷ್ಯರದು ಫೋಟೋಶೂಟ್ ಇರೋದ್ರಿಂದ ಕನಿಕಾ ಮತ್ತು ಅವ್ರ ಗುರುಗಳದ್ದು ತುಂಬ ಅವಶ್ಯಕತೆ ಇತ್ತು. ಸರಿ ಆಯಿತು ಅಂತ ಮೇಡಮ್ ಹೇಳ್ದಂಗೆ ನಾವು ಬೆಳಗಿನ ಜಾವ ಒಂದು 4 ಗಂಟೆಗೆ ಮನೆ ಬಿಟ್ಟು ಕನಿಕನೇ ಬಿಡಿಸ್ಕೊಂಡು ಸರಿ ಅಂದ್ಬಿಟ್ಟು 4 ಗಂಟೆ ಅಂದರೆ ಅಲ್ಲಿ ಟ್ರಾಫಿಕ್ ಏನು ಇಲ್ಲದೆ ಇರೋ ಕಾರಣ ಅಲ್ಲಿ ಒಂದು 5-5:30ಗೆಲ್ಲ ಮೇಲ್ಕೋಟೆಲಿ ನಾವು ರೀಚ್ ಆದೋ. ಆಮೇಲೆ ಸರಿ ಕ್ಯಾಮ್ರಾಮ್ಯಾನು ಒಂದು 6 o'clock ಬರ್ತೀನಿ ಅಂತಂದರು. ಅಷ್ಟೊತ್ತಿಗೆ ನಮ್ಮದು ಮೇಕಪ್ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮೇಡಮ್ಮು ಇದು ರೋಡ್ ಸೈಡಲ್ಲಿ ಲೈಟ್ ಇರುತ್ತಲ್ಲ, ಅದರಲ್ಲಿ ಲೈಟ್ ಬೆಳಕಲ್ಲಿ ಕನಿಕಂಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ರು. ಪಾಪ ಬೆಳಗಿನ ಜಾವ ನಡುಕ್ತಾವಳೆ, ಆದ್ರೂ ಸಹ ಅವಳು ಸಪೋರ್ಟ್ ಮಾಡಿ ಮೇಕಪ್ಪು ಮೇಡಮ್ಮು ಮತ್ತು ಮೇಡಮ್ ಮಗಳು ಚಿನ್ಮಯಿ ಇಬ್ಬರೂ ಸಹ ಕನಿಕಂಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಇವರು ಕ್ಯಾಮ್ರಾಮ್ಯಾನು ವಿಡಿಯೋ ಮ್ಯಾನ್ ಬಂದಿದ್ದರು. ಆಮೇಲೆ ಅಲ್ಲೇ ಪಕ್ಕ ಇರೋ ಮನೆ ಹೆಲ್ಪ್ ಕೇಳಿಕೊಂಡು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಅವಳು ಎಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ರೆಡಿ ಆದವು. ಒಂದು 6 o'clockಗೆ 6 o'clockಗೆಲ್ಲ ರೆಡಿಯಾಗಿ ಫೋಟೋಶೂಟ್ ಸ್ಟಾರ್ಟ್ ಮಾಡಿದೋ. ನಾವು ಹೋಗೋಕ್ಕಿಂತ ಮುಂಚೆನೇ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಿತ್ತು ಮೇಲ್ಕೋಟೆಯಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ಮೇಲ್ಕೋಟೆಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗೂ ಮತ್ತು ಈ ಥರ ಹಿಂಗೆ ಸಾಂಸ್ಕೃತಿಕ ಕಲೆ ಇರೋ ಫೋಟೋಶೂಟ್ ಮಾಡಿಸ್ಬೇಕು ಅಂದರೆ ಅಲ್ಲಿ ಒಂದು ಸುಂದರವಾದ ಸ್ಥಳ ಅಂತಲೇ ಹೇಳ್ಬೋದು. ಒಂದೇ ಸ್ಥಳದಲ್ಲಿ ಎಲ್ಲನೂ ಸಿಗುತ್ತೆ, ಈ ಗೋಪುರದಿಂದ ಹಿಡ್ದು ಮತ್ತು ಕಂಬಗಳಿಂದ ಹಿಡ್ದು ಮತ್ತು ಕಲ್ಯಾಣಿ, ಅಕ್ಕ ತಂಗಿ ಕೊಳ, ಎಲ್ಲ ಥರದ ನಮಗೆ ಬೇಕಾದ ಫೋಟೋಶೂಟ್ಗೆ ಸೂಕ್ತವಾದ ಸ್ಥಳ ಅಂದರೆ ನಂಬಲೇಬೇಕಾಗತ್ತೆ. ನಮ್ಮ ಫ್ರೆಂಡಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನನಗೆ ನಿಜ ಮೇಲ್ಕೋಟೆಗೆ ಹೋಗ್ಲೂ ಇರಲಿಲ್ಲ, ಈ ಥರ ಪ್ಲೇಸ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಮೇಡಮ್ ಗೊತ್ತಿತ್ತು, ಮತ್ತು ನಮ್ಮ ಫ್ರೆಂಡ್ ನಮ್ಮ ಯಜಮಾನ್ರಿಗೂ ಸಹ
ಗೊತ್ತಿತ್ತು, ಬಟ್ ಅವರು ಒಳಗಡೆ ಹೋಗಿರಲಿಲ್ಲ, ಮೇಲ್ಕೋಟೆ ಒಳಗಡೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋದೋ. ಮತ್ತು ನನ್ನ ಫ್ರೆಂಡ್ ಹೇಳಿದ್ಲು ಮೇಲ್ಕೋಟೆಯಲ್ಲಿ ಪುಳಿಯೋಗರೆ ಮತ್ತು ಪೊಂಗಲ್ ತುಂಬ ಫೇಮಸ್ಸು, ಹೋದ್ಮೇಲೆ ಅದನ್ನು ತಿಂದೇ ಬರಬೇಡ, ತಿನ್ಬಿಟ್ಟು ಬಾ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಮೇಡಮ್ ಇಲ್ಲೇ ಪುಳಿಯೋಗರೆ ಮತ್ತು ಪೊಂಗಲ್ ತಿನ್ನೋಣ ಟಿಫನ್ಗೆ ಅಂತ ಅಂದೆ. ಮೇಡಮು ಸಹ ಹೇಳಿದರು, ಮೇಡಮ್ ಅಲ್ಲೇ ಪುಳಿಯೋಗರೆ ಮತ್ತು ಪೊಂಗಲ್ ತಿನ್ನೋಣ, ನೀವು ಮನೆಯಿಂದ ಏನು ಬಾಕ್ಸ್ ತರಬೇಡಿ ಅಂತ ಅಂದರು. ನಾನು ಆ್ಯಕ್ಚುಲಿ ಹೊರಗಡೆ ಹೋಗ್ಬೇಕಾದ್ರೆ ಬಾಕ್ಸ್ನ ಕಟ್ಕೊಂಡು ಮನೇಲೇ ಪ್ರಿಪೇರ್ ಮಾಡಿಕೊಂಡು ನಾಷ್ಟಕ್ಕೆ ನಾನು ಹೊರಡ್ತಿದ್ದೆ. ಅದಕ್ಕೆ ಮೇಡಮ್ ಮೇಲ್ಕೋಟೆಗೆ ಹೋದ್ಮೇಲೆ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ, ಅಲ್ಲೇ ತಿನ್ಬಿಟ್ಟು ಬರೋಣ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಒಂದು 9:30ಗೆ ಒಂದು ಸ್ವಲ್ಪ ಫೋಟೋಶೂಟ್ ಮುಗಿಸ್ಕೊಂಡು ಸರಿ ಡ್ರೆಸ್ ಚೇಂಜ್ ಇರುತ್ತಲ್ವ, ಅದಕ್ಕೆ ಟಿಫನ್ ಮುಗಿಸ್ಕೊಂಬಿಡೋಣ ಅಂತ ಕನಿಕನ್ ಕರ್ಕೊಂಡೋಗಿ ಅಲ್ಲೇ ಆ ಸ್ಥಳದಲ್ಲೇ ಪುಳಿಯೋಗರೆ ತಿಂದು ಮತ್ತು ಪೊಂಗಲ್ ತಿಂದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ಟೇಸ್ಟ್ ಪುಳಿಯೋಗರೆ ಇತ್ತು, ತುಂಬ ಚೆನ್ನಾಗಿತ್ತು. ಮೇಡಮು ಸಹ ಖುಷಿಪಟ್ಟರು, ನಾವು ಖುಷಿಪಟ್ಟು. ನನಗಂತೂ ಆ ಟೇಸ್ಟ್ ತುಂಬ ಇಷ್ಟ ಆಯಿತು. ನನ್ನ ಮಗಳಂತೂ ಪುಳಿಯೋಗರೆದು ತುಂಬ ಚೆನ್ನಾಗೈತೆ, ತುಂಬಾ ಇಷ್ಟಪಟ್ಟು ಮಮ್ಮಿ ಅದನ್ನು ಪಾರ್ಸಲ್ ಮಾಡಿಸ್ಕೊ ಅಂತ ಅಂದ್ಲು. ಆದರೆ ಬಟ್ ಟೈಮ್ ಸಾಕಾಗಲಿಲ್ಲ, ನಾನು ಮಾಡಿಸ್ಕೊಳ್ಳಿಲ್ಲ, ಹಂಗೆ ಬಂದ್ಬಿಟ್ಟೆ. ಇನ್ನೊಂದ್ಸಲಿ ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಅವಾಗ ನೋಡೋಣ ಅಂತ. ಮತ್ತು ನನ್ನ ದೇವಸ್ಥಾನ ಸಹ ನೋಡಬೇಕಾಗಿತ್ತು. ಸರಿ ಆಯಿತು ನಡಿ ಅಂತ ಅಂದ್ಬಿಟ್ಟು ಅಲ್ಲಿ ಟಿಫನ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ತಿರ್ಗಾ ವೀಡಿಯೋ ಮತ್ತು ಫೋಟೋಶೂಟ್ ಸ್ಟಾರ್ಟ್ ಮಾಡ್ದೋ ಕಲ್ಯಾಣಿ ಹತ್ರ. ತುಂಬ ಚೆನ್ನಾಗಿ ಫೋಟೋಶೂಟ್ ಬಂತು. ಹಾಗೆ ನಾವು ಫೋಟೋಶೂಟ್ ಅವರು 1 ಗಂಟೆ ಮ್ಯಾಮ್ 1 ಗಂಟೆಗೆ ಪ್ಯಾಕಪ್ ಮಾಡಬೇಕು, ನಮ್ಗೆ ಬೇರೆ ಕಡೆ ಪ್ರೋಗ್ರಾಮ್ ಇದೆ ಅಂತ ಅಂದರು. ಸರಿ ಆಯಿತು, 1 ಗಂಟೆ ಅಷ್ಟು ಫೋಟೋಶೂಟ್ ಮುಗಿಸ್ಕೊಳ್ಳೋಣ ಅಂತ ಆದಷ್ಟು ಟ್ರೈ ಮಾಡಿ ಕೆಲವು ವೀಡಿಯೋಗಳ್ನ ಮತ್ತು ಕೆಲವು ಫೋಟೋಸ್ನ ಮತ್ತು ಗುರುಗಳು ಮತ್ತು ಶಿಷ್ಯರನ್ನ ಫೋಟೋಸ್ನೆಲ್ಲ ಮುಗಿಸ್ಕೊಂಡು ಮತ್ತು ಸರಿ ಅಂತ ಅಂದ್ಬಿಟ್ಟು 1 ಗಂಟೆ 1:30 12 o'clockಗೆ ಅಕ್ಕ ತಂಗಿ ಕೊಳದಲ್ಲಿ ಎಂಡ್ ಮಾಡಿದೆ ನಾವು ಫೋಟೋಶೂಟ್ ಎಲ್ಲ. ಸರಿ ಆಯಿತು ಅಂತ ಫೋಟೋಶೂಟ್ ಅವರೆಲ್ಲ ಹೊರಟರು. ಆಮೇಲೆ ಮಧ್ಯಾಹ್ನ ಊಟನ ಅಲ್ಲೇ ಇನ್ನೇನು 2 ಗಂಟೆ ಆಗೈತೆ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ ಪುಳಿಯೋಗರೆ ತಿಂದಿದ್ವಲ್ಲ ಅಲ್ಲೇ ಅದೇ ಪ್ಲೇಸಿಗೆ ಹೋದೋ. ಅಲ್ಲಿ ನಾವು ಊಟ ಮಾಡಿಕೊಂಡು ಹಾಗೆ ಬರ್ತಾ ಡಾಕ್ಟರ್ ಕವಿ, ಕನ್ನಡ ಕವಿಗಳಾದ ಡಾಕ್ಟರ್ ಪೂತಿನ ನರಸಿಂಹಾಚಾರ್ ಮನೆ ಅಲ್ಲೇ ಮೇಲ್ಕೋಟೆಯಲ್ಲೇ ಇರೋದು. ಮೇಡಮ್ ತೋರಿಸಿದ್ರು, ನೋಡಿ ಮೇಡಮ್ ಅವ್ರದ್ದು ಕವಿಗಳ್ದು ಮನೆ ಇಲ್ಲೇನೆ ಅಂತಂದರು. ತುಂಬ ಇಷ್ಟ ಆಯಿತು. ಸದ್ಯಕ್ಕೆ ಮೇಲ್ಕೋಟೆಯಲ್ಲಿ ಅವ್ರ ಮನೆ ನೋಡೋದು ಅಂದರೆ ನಮಗೆ ಅದೃಷ್ಟನೇ ಅಂತ ಅನ್ಬೋದು. ಕವಿಗಳ ಮನೆ ನಾನು ನೋಡೇ ಇರಲಿಲ್ಲ. ಅವ್ರ ಮನೆ ಹಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ತೋರಿಸಿದ್ರು, ಮೇಡಮ್ ಕನ್ನಡ ಕವಿ ಡಾಕ್ಟರ್ ಪೂತಿ ನರಸಿಂಹಾಚಾರ್ ಮನೆ ಇಲ್ಲೇ ನೋಡಿ ಮೇಡಮ್ ಅಂತ ಅಂದ್ಬಿಟ್ಟು ನಾವು ಅದನ್ನು ಕಣ್ ತುಂಬಿಸ್ಕೊಂಡು ಹಾಗೆ ಅಲ್ಲೇ ಅಕ್ಕಪಕ್ಕ ಸುತ್ತ ಪ್ಲೇಸ್ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಬಸ್ಟ್ ಕನಿಕಾ ಟಯರ್ಡ್ ಆಗಿದ್ಲು, ಬೇಡ ಮೇಡಮ್ ಮನೆಗೆ ಹೋಗೋಣ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಮನೆ ಅಲ್ಲೇ ರೋಡ್ ಸೈಡ್ ಇತ್ತು, ಅವಳು ಹಂಗೆ ಅಲ್ಲೇ ಹೋಗ್ತಾ ಇದ್ದೀರಲ್ಲ ಮಂಡ್ಯ ಹತ್ರ, ಅಲ್ಲೇ ಹಂಗೆ ನಮ್ಮ ಮನೆಗೆ ಹೋಗ್ಬಿಟ್ಟು ಬಾರೆ ಅಂತ ಅಂದಿದ್ರು. ಆದರೂ ಹೋಗೋಕ್ಕಾಗಲಿಲ್ಲ, ಟೈಮ್ ಆಯಿತು ಅಂತ ಅಂದ್ಕೊಂಡು ಬಂದ್ಬಿಟ್ಟು ಹೀಗೆ ಮೇಲ್ಕೋಟೆ ಫೋಟೋಶೂಟ್ ತುಂಬ ಚೆನ್ನಾಗಾಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.